ಮಕ್ಕಳಿಗೆ ಕಥೆಗಳನ್ನು ವಿಸ್ತಾರವಾಗಿ ಹೇಳೋದು ಹಾಗೂ ಸವಿಸ್ತಾರವಾಗಿ ಅದನ್ನು ರೂಪಿಸೋದು ತುಂಬ ಮುಖ್ಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ 5ನೇ ತರಗತಿಯ ಗದ್ಯ 12 ನರಿ, ದ್ರಾಕ್ಷಿ ಹಾಗೂ ಟೊಮಾಟೊ ಒಂದು ಸುಂದರವಾದ ಗದ್ಯವಾಗಿದೆ. MG ನಾಗರಾಜರಾವ್ ಅವರು ಬರೆದಂತಹ ಈ ಗದ್ಯ ತುಂಬ ಅದ್ಭುತವಾಗಿದೆ. ಒಂದು ದಿನ ಶಾಲೆಯಲ್ಲಿ ಗುರುಗಳು ರಾಮುವನ್ನು ಕೇಳ್ತಾರೆ, ನಿನಗೆ ನರಿ ದ್ರಾಕ್ಷಿ ಕತೆ ಗೊತ್ತಾ ರಾಮು ಅಂತ ಕೇಳಿದಾಗ ಅದಕ್ಕೆ ರಾಮು, ಅದೇ ಸರ್, ಕೈಗೆಟಕದ ದ್ರಾಕ್ಷಿಯನ್ನು ನರಿ ಹುಳಿ ಅಂತ ಹೇಳ್ತಲ್ಲ, ಹೀಯಾಳಿಸ್ತಲ್ಲ, ಅದೇ ಕಥೆ ಅಲ್ವಾ ಅಂತ ಅಂದಾಗ, ಹೌದು ರಾಮು, ನೀನು ಹೇಳಿದ್ದು ಸತ್ಯ. ಆ ಕತೆ ನೀನು ಹೇಗೆ ಹೇಳ್ತೀಯಾ, ಹೇಗೆ ವಿವರಣೆ ಮಾಡ್ತೀಯಾ ಮಾಡು ಅಂತ ಹೇಳ್ತಾರೆ. ಆಗ ರಾಮು ಕತೆ ಹೇಳುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಹಸಿದಿದ್ದ ಒಂದು ನರಿ ಆಹಾರವನ್ನು ಹುಡುಕುತ್ತಾ ಒಂದು ತೋಟಕ್ಕೆ ಹೋಗುತ್ತೆ. ಅಲ್ಲಿ ದ್ರಾಕ್ಷಿಯನ್ನು ಬೆಳೆದಿದ್ರು. ದ್ರಾಕ್ಷಿ ಬಳ್ಳಿಗಳು ಬಿದಿರುಗಳ ಹಂದರದ ಮೇಲೆ ಹಬ್ಸಿದ್ರು. ಬಳ್ಳಿಗಳಲ್ಲಿ ರಸವತ್ತಾದ ಬಿಳಿ ದ್ರಾಕ್ಷಿಗಳು ಗೊಂಚಲುಗಳಾಗಿ ನೇತ್ ಬಿದ್ದಿದ್ವು. ಅವುಗಳನ್ನು ಕಂಡು ನರಿ ಬಾಯಲ್ಲಿ ನೀರು ಬರ್ತಾ ಇತ್ತು. ಅವನ್ನು ತಿನ್ನುವ ಬಯಕೆ ಈ ನರಿಗೆ ಆಗಿತ್ತು. ಆದರೆ ಯಾವ ಗೊಂಚಲವೂ ಕೂಡ ನರಿಯ ಬಾಯಿಗೆ ಎಟಕುತ್ತಿರಲಿಲ್ಲ, ಅಂದರೆ ನಿಲ್ತಾ ಇರಲಿಲ್ಲ. ನರಿ ನೆಗೆದು ಪ್ರಯತ್ನ ಪಟ್ಟರೂ ಪ್ರಯೋಜನವೇ ಆಗಲಿಲ್ಲ. ಕೊನೆಯದಾಗಿ ದೂರದಿಂದ ಓಡಿ ಬಂದು ಹಾರಲು ಪ್ರಯತ್ನ ಮಾಡಿತು. ಆದರೂ ಕೂಡ ವ್ಯರ್ಥ ಆಯಿತು. ನರಿ ನಿರಾಸೆಯಿಂದ ನನಗೇನೂ ಸಿಗೋದಿಲ್ಲ ಅಂತ ಹೊರಗೆ ಬಂತು. ಹೆಜ್ಜೆ ಹಾಕ್ತಾ ಹಾಗೆ ಯೋಚಿಸುತ್ತಾ ಬರಬೇಕಾದ್ರೆ, ಈ ದ್ರಾಕ್ಷಿಗಳು ಹುಳಿ ಇರ್ತವೆ, ಇವುಗಳನ್ನು ತಿಂದರೆ ನಾಲಿಗೆ ಕೆಡುತ್ತೆ, ಅಷ್ಟೇ ಅಲ್ಲ ಹೊಟ್ಟೆ ಒಳಗೆ ಹೋದರೆ ರೋಗ ಬರುತ್ತೆ, ಈ ಹಣ್ಣುಗಳು ಕೈಗೆ ನನಗೆ ಸಿಗದೇ ಇರೋದೇ ಒಳ್ಳೆಯದಾಯಿತು ಅಂತ ಆ ದ್ರಾಕ್ಷಿ ಬಗ್ಗೆ ಒಂದು ಮಾತನ್ನು ತಾನೇ ನರಿ ಅಂದುಕೊಳ್ತು. ಆದರೆ ನಿಜಕ್ಕೂ ದ್ರಾಕ್ಷಿ ರುಚಿಯಾಗಿದ್ವು ಹಾಗೂ ತಿನ್ನಲು ಯೋಗ್ಯವಾದಂತಹ ದ್ರಾಕ್ಷಿಗಳಾಗಿದ್ವು. ಈ ಕಥೆಯನ್ನು ಕೇಳಿಯೇ ಎಟಕದ ದ್ರಾಕ್ಷಿ ಹುಳಿ ಎಂಬ ಗಾದೆ ಮಾತು ಹುಟ್ಟಿಕೊಂಡಿತು. ಈ ಎಲ್ಲ ಕಥೆಯನ್ನು ರಾಮು ಗುರುಗಳ ಮುಂದೆ ತರಗತಿಯಲ್ಲಿ ಹೇಳ್ತಾನೆ. ಗುರುಗಳು ರಾಮುವಿಗೆ ಬೆನ್ನು ತಟ್ಟಿ, ಹೌದು, ಚೆನ್ನಾಗಿ ಹೇಳಿದೆ ಅಂತ ಹೇಳ್ತಾರೆ. ಆಗ ಅಲ್ಲಿದ್ದ ವಿದ್ಯಾರ್ಥಿನಿ ರೀಟಾ ಎದ್ದು ನಿಂತು ಪ್ರಶ್ನೆಯನ್ನು ಕೇಳ್ತಾಳೆ. ಗುರುಗಳೇ, ನರಿ ಹಸಿದಿತ್ತು ಎಂದು ಹೇಳಿದ್ದೀರಿ, ಆಮೇಲೆ ಹೊಟ್ಟೆಪಾಡಿಗೆ ಏನು ಮಾಡಿತು ಅಂತ ಪ್ರಶ್ನೆ ಮಾಡ್ತಾಳೆ. ಗುರುಗಳು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹದ ಮಾತುಗಳನ್ನು ಆಡ್ತಾ ಎಲ್ಲರೂ ಯೋಚನೆ ಮಾಡಿದ್ರು. ಅದು ಏನು ಮಾಡಿರಬಹುದು ಊಹಿಸಿ ಅಂತ ಹೇಳ್ತಾರೆ. ಆಗ ರೀಟಾ ವಿಚಾರ ಮಾಡಿ ಹೇಳ್ತಾಳೆ, ಆ ನರಿ ಹಸಿದಿತ್ತು, ಕಣ್ಣಿಗೆ ಕಾಣುವ ದ್ರಾಕ್ಷಿ ಎಟಕಿರಲಿಲ್ಲ, ಅಂದರೆ ಸಿಕ್ಕಿರಲಿಲ್ಲ. ಅಂದಮೇಲೆ ಅದು ಕೈಗೆ ಎಟಕುವ ಹಣ್ಣನ್ನೇ ತಿಂದಿರಬಹುದಲ್ಲ. ಅಂತ ಹಣ್ಣು ಯಾವುದಿರ್ಬೋದು? ಯಾವುದಾದ್ರೂ ಆಗಿರಬಹುದು. ಟೊಮಾಟೊ ಹಣ್ಣನ್ನು ತಿಂದಿರಬಹುದು. ನರಿ ಮುಂದೆ ಹೋಯಿತು. ಅದಕ್ಕೆ ಟೊಮಾಟೊ ಗಿಡವು ಕಾಣಿಸ್ಕೊಳ್ಳುತ್ತೆ. ಅವುಗಳನ್ನು ಹುಡುಕಿ ನೋಡುತ್ತೆ. ಎಲ್ಲೋ ಒಂದೊಂದು ಕಡೆ ಹಣ್ಣುಗಳಿದ್ವು. ಕೆಲವು ಪೂರ್ತಿ ಹಣ್ಣಾಗಿದ್ದರೆ ಇನ್ನು ಕೆಲವು ಅರ್ಧ ಹಣ್ಣಾಗಿದ್ವು, ಕೆಲವು ಕೊಳೆತು ಹೋಗಿದ್ವು, ಕೆಲವು ಕಾಯಿಗಳಾಗಿದ್ವು. ಈ ನರಿ ಎಟಕುವ ಹಣ್ಣನ್ನು ತಿಂತು. ನರಿ ಅದನ್ನು ತಿಂದು ಹೊಟ್ಟೆ ತುಂಬ ತಿಂದು ಅಲ್ಲಿ ಕುಳಿತುಕೊಳ್ತು. ಕೊಳೆತ ಹಣ್ಣನ್ನು ಕೂಡ ಬಿಡಲಿಲ್ಲ ನರಿ. ಈ ಎಲ್ಲ ವಿಸ್ತಾರವಾಗಿ ರೀಟಾ ಉತ್ತರವನ್ನು ನೀಡ್ತಾಳೆ. ಗುರುಗಳು ಪ್ರಶ್ನಿಸಿದರು, ಆಗ ನರಿಗೆ ಏನೆಂದುಕೊಂಡಿರಬಹುದು ಅಂತ ಕೇಳಿದಾಗ ರಾಮು ಹೇಳ್ತಾನೆ, ಆಗ ಅದು ಈ ಹಣ್ಣುಗಳು ಅಮೃತ ಇದ್ದ ಹಾಗೆ, ಇವು ಆರೋಗ್ಯಕ್ಕೆ ಒಳ್ಳೆಯವು ಉಂಟು ಮಾಡಿರಬಹುದು. ಗುರುಗಳು ಮೆಚ್ಚಿಕೊಳ್ಳುತ್ತಾ ಹೇಳ್ತಾರೆ, ಹೌದು, ನಿನ್ನ ಕಲ್ಪನೆ ತುಂಬ ಚೆನ್ನಾಗಿದೆ ರಾಮು. ಕೈಗೆ ಸಿಕ್ಕಿದ್ದೇ ಒಳ್ಳೆಯದು. ಕನ್ನಡಿ ಒಳಗಿನ ಗಂಟೆಗಿಂತ ಕೈಯೊಳಗಿನ ದಂಟೆ ಮೇಲು. ಪಾಲಿಗೆ ಬಂದದ್ದೇ ಪಂಚಾಮೃತ ಸ್ವೀಕರಿಸಿ ಅಷ್ಟರಲ್ಲಿಯೇ ತೃಪ್ತಿ ಪಡುವುದು ಜಾಣತನವಿದೆ ಎಂಬುದು ಈ ಕಥೆ ನೀತಿಯಾಗಿದೆ ಅಂತ ತಿಳಿಸ್ತಾರೆ. ಕಥೆಯ ಹೊರನೋಟಕ್ಕೆ ಕಾಣುವಂತೆ ಮಾತ್ರ ಗ್ರಹಿಸಿದರೆ ಸಾಲದು ರಾಮು. ಅವುಗಳ ಹೂರಣವನ್ನು, ಅಂದರೆ ಒಳಗಿನ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕಪ್ಪ. ಜೊತೆಗೆ ಕೇಳಿದ ಕಥೆಯನ್ನು ವಿಸ್ತರಿಸುವ ಹಾಗೂ ಅಂತಹ ಕಥೆಗಳನ್ನು ಕಟ್ಟುವ ಕಲ್ಪನಾ ಶೈಲಿಯನ್ನು ನಾವು ಬೆಳೆಸ್ಕೊಳ್ಬೇಕು ರಾಮು ಅಂತ
ಗುರುಗಳು ರಾಮು ಹಾಗೂ ರೀಟಾಗೆ ಹೇಳ್ತಾರೆ. ತಕ್ಷಣ ರೀಟಾ ಎದ್ದು ನಿಂತು ಪ್ರಶ್ನೆಯನ್ನು ಕೇಳ್ತಾಳೆ. ಗುರುಗಳೇ, ಈಗ ಹೇಳಿದ ಕತೆ ನಾವು ಕೇಳಿದ ಕತೆ ವಿಸ್ತರಿಸಿದ ಹಾಗೆ ಆಯಿತಲ್ಲವೇ? ಇನ್ನೂ ಅಂತಹದೇ ಕಥೆಯನ್ನು ಕಟ್ಟುವ ರೀತಿಗೆ ಒಂದು ಉದಾಹರಣೆ ಕೊಡಿರಿ. ಆಗ ಗುರುಗಳು ಹೇಳ್ತಾರೆ, ನಮಗೆಲ್ಲ ಗೊತ್ತಿರುವ ಒಂದು ಕಥೆ, ಅದು ಯಾವುದಾದ್ರೂ ಆಗಿರ್ಬೋದು, ನೀನು ಹೇಳು ಅಂತ ರೀಟಾಗೆ ಹೇಳ್ತಾರೆ. ಆಗ ರೀಟಾ ಕತೆ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಆಮೆ ಮೊಲ ಕತೆ ಆಗಿರ್ಬೋದಲ್ಲ. ಮೊಲ ವೇಗವಾಗಿ ಓಡುವ ಪ್ರಾಣಿ, ಆಮೆ ನಿಧಾನವಾಗಿ ಚಲಿಸುವ ಪ್ರಾಣಿ. ಅವುಗಳ ನಡುವೆ ಓಟದ ಸ್ಪರ್ಧೆ ಏರ್ಪಟ್ಟಾಗ ಸಹಜವಾಗಿ ಮೊಲವೇ ಗೆಲ್ಲಬೇಕು. ಆದರೆ ಕಥೆಯಲ್ಲಿ ಆಮೆ ಗೆಲ್ಲುತ್ತದೆ ಗುರುಗಳೇ. ಅದೇ ವಿಶೇಷ ಈ ಕಥೆದು. ನಾನು ಕಲ್ಪಿಸಿಕೊಂಡ ಕತೆ ಹೀಗಿದೆ, ಬೇರೆ ಕಥೆಗೆ ನಾನು ತೆರಳುತ್ತೇನೆ ಅಂತ ಹೇಳಿ ಒಂದು ಕಥೆಯನ್ನು ರೀಟಾ ವಿಸ್ತಾರ ಮಾಡ್ತಾಳೆ. ಕಾಡಿನಲ್ಲಿ ವೇಗವಾಗಿ ಓಡುವ ಪ್ರಾಣಿ ಜಿಂಕೆ ಇರುತ್ತೆ ಗುರುಗಳೇ. ನಿಧಾನವಾಗಿ ಚಲಿಸುವ ಪ್ರಾಣಿ ಆನೆ. ಆನೆ ನಡಿಗೆ ಮಂದ, ಅದೇ ಗಜಗಮನ ಅಂತೀವಲ್ಲ, ಆ ರೀತಿ. ಒಮ್ಮೆ ಅವೆರಡಕ್ಕೂ ಓಟದ ಸ್ಪರ್ಧೆ ನಡೆಯುತ್ತೆ, ಜಿಂಕೆ ಹಾಗೂ ಆನೆದು. ಒಂದು ಸಲ ಅವುಗಳಿಗೆ ಯಾವುದೋ ಕಾರಣಕ್ಕೆ ಓಟದ ಸ್ಪರ್ಧೆ ಏರ್ಪಟ್ಟಾಗ ಓಟದ ಸ್ಪರ್ಧೆ ಪ್ರಾರಂಭವಾಯಿತು. ಜಿಂಕೆ ಲೀಲಾಜಾಲವಾಗಿ ಓಡ್ತಾ ಇತ್ತು. ಮಾರ್ಗದ ಮಧ್ಯೆ ಅದು ಇನ್ನೇನು ಹೋಗ್ತಾ ಇತ್ತು, ಅಲ್ಲಿ ಹಸಿರು ಹುಲ್ಲು ಸೊಂಪಾಗಿ ಬೆಳೆದುಕೊಂಡಿತ್ತು. ಹಸಿವಿಲ್ಲದಿದ್ದರೂ ಆ ಜಿಂಕೆ ಅದನ್ನು ಸವಿಯಬೇಕು, ನಾನು ಈ ಹುಲ್ಲನ್ನು ತಿಂದೇ ಹೋಗಬೇಕು ಅಂತ ಚಪಲ ಅಂದರೆ ಆಸೆ ಉಂಟಾಯಿತು ಅದಕ್ಕೆ. ಆನಂದದಿಂದ ಆ ಹುಲ್ಲನ್ನು ತಿನ್ನುವುದಕ್ಕೆ ಪ್ರಾರಂಭ ಮಾಡಿತು. ಪ್ರಾರಂಭ ಮಾಡಿ ಆಗ ಆನೆ ಎಲ್ಲೋ ದೂರದಲ್ಲಿ ನಿಂತಿತ್ತು. ಇತ್ತ ಜಿಂಕೆ ಆ ಹುಲ್ಲನ್ನು ತಿನ್ನುವ ರಭಸದಲ್ಲಿ ತನ್ನ ಕೆಲಸವನ್ನೇ ಮರೆತು ಬಿಟ್ಟಿತ್ತು, ಓಟದ ಸ್ಪರ್ಧೆ ಬಗ್ಗೆನೇ ಮರೆತು ಬಿಟ್ಟಿತ್ತು. ಆನೆ ನಿಧಾನವಾಗಿದ್ದರೂ ಕೂಡ ತನ್ನ ಗುರಿಯತ್ತ ಸಾಗ್ತಾ ಇತ್ತು. ಮಾರ್ಗದ ಮಧ್ಯೆ ಅದಕ್ಕೂ ಕೂಡ ಸೊಂಪಾದ ಬೆಳೆದ ಹುಲ್ಲುಗಳು ಕಂಡು ಬಂದವು. ಆದರೆ ಹುಲ್ಲು ತಿನ್ನಬೇಕೆನಿಸಿದರೂ ಆನೆ ಆ ಹುಲ್ಲಿನ ಕಡೆ ಗಮನನೇ ಕೊಡದೆ, ಚಪಲಕ್ಕೆ ಬಲಿಯಾಗದೆ ಅಂದರೆ ಆಸೆಗೆ ಬಲಿಯಾಗದೆ ಆನೆ ನಿಧಾನವಾಗಿ ನಡೆದರೂ ಕೂಡ ತನ್ನ ಓಟದ ಸ್ಪರ್ಧೆಯಲ್ಲಿ ಗುರಿಯನ್ನು ಮುಟ್ಟಿತು. ಜಿಂಕೆಗೆ ಸೋಲು, ಆನೆಗೆ ಗೆಲುವು ಉಂಟಾಯಿತು. ರೀಟಾ ಹೇಳಿದ ಈ ಕಥೆಯನ್ನು ಕೇಳಿ ಗುರುಗಳು ಸಂತೋಷವನ್ನು ಪಡ್ತಾರೆ. ರೀಟಾಳ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾರೆ. ಆಗ ಗುರುಗಳು, ರಾಮು, ನೀನು ಈಗ ಇದರ ನೀತಿಯನ್ನು ಹೇಳ್ತೀಯಾ ಅಂತ ಕೇಳ್ತಾರೆ. ರಾಮು ಎದ್ದು ನಿಂತು ಈ ಒಂದು ಕಥೆಯ ನೀತಿಯನ್ನು ಹೇಳ್ತಾನೆ. ನಾವು ಯಾವುದೇ ಕೆಲಸಕ್ಕೆ ತೊಡಗಿದಾಗ ನಮ್ಮ ಪೂರ್ಣ ಧ್ಯಾನ ಹಾಗೂ ಧ್ಯಾಸ ನಮ್ಮ ಗುರಿಯನ್ನು ಸಾಧಿಸುವ ಕಡೆಗೆ ಇರಬೇಕು ಗುರುಗಳೇ. ಬೇರೆ ಯಾವ ಆಕರ್ಷಣೆಗೂ ನಾವು ಒಳಗಾಗಬಾರ್ದು. ಗುರುಗಳು ಚೆನ್ನಾಗಿ ಹೇಳಿದೆ ಅಂತ ರಾಮುವಿನ ಬೆನ್ನು ತಟ್ಟಿ ಅವನಿಗೂ ಕೂಡ ಪ್ರೋತ್ಸಾಹವನ್ನು ಮಾಡ್ತಾರೆ. ವಿದ್ಯಾರ್ಥಿಗಳೆಲ್ಲ ಚಪ್ಪಾಳೆಯನ್ನು ತಡ್ತಾರೆ. ಒಬ್ಬ ವಿದ್ಯಾರ್ಥಿ ಹುಮ್ಮಸ್ಸಿನಿಂದ ಹೇಳಿದ, ಗುರುಗಳೇ, ನೀವು ದಿನ ಇಂತಹ ಕಥೆಗಳನ್ನು ಹೇಳಿ ನಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಗುರುಗಳು ಸಂತೋಷದಿಂದ ಮಕ್ಕಳಿಗೆ ನಗ್ತಾ ಹೇಳ್ತಾರೆ, ನಿಮಗೆ ಇಷ್ಟವಾಗ್ತದೆ ಅಂತ ನಾನು ಎಲ್ಲ ಕಥೆಗಳನ್ನು ಹೇಳ್ತೇನೆ, ಆದರೆ ಖಂಡಿತ ನೀವು ಕಥೆಗಳನ್ನು ಕೇಳ್ತೀರಾ. ಪುಟ್ಟ ಪುಟ್ಟ ಕಥೆಗಳನ್ನು ಹೇಳ್ತೀನಿ, ದೊಡ್ಡ ಕಥೆಗಳನ್ನು ಹೇಳ್ತೀನಿ. ನೀವು ಈ ಕಥೆಗಳನ್ನು ಕೇಳಿ ಅಥವಾ ಓದಿ ಸಂತೋಷ ಪಡ್ತೀರಿ. ಆದರೆ ಅಷ್ಟೇ ಅಲ್ಲ, ಇದು ಅಷ್ಟಕ್ಕೆ ಸಾಲದು. ಅಂತಹ ಇನ್ನಿತರ ಸನ್ನಿವೇಶಗಳನ್ನು ಕಲ್ಪಿಸಿಕೊಂಡು ಕಥೆಗಳನ್ನು ವಿಸ್ತರಿಸಿ ಮಾರ್ಪಡಿಸಿ ಸಂತೋಷ ಪಡಬೇಕು ಮಕ್ಕಳೇ. ಇಂತಹ ಕಲ್ಪನೆಗಳು ಅರ್ಥ ಮಾಡಿಕೊಳ್ಳುವುದರಿಂದ ನಿಮ್ಮ ಮನಸ್ಸು ವಿಕಾಸಗೊಳ್ಳುತ್ತದೆ. ಅಂದರೆ ನಿಮಗೆ ಕತೆ ಹೇಳೋದಕ್ಕೆ ತುಂಬ ಒಲವು ಹೆಚ್ಚಾಗುತ್ತೆ. ನೀವು ಹೆಚ್ಚು ಬುದ್ಧಿವಂತರಾಗುತ್ತೀರಿ, ವಿವೇಕಿಗಳಾಗುತ್ತೀರಿ, ಸಜ್ಜನರಾಗುತ್ತೀರಿ. ಕಥೆಗಳ ಮೂಲಕ ನಿಮ್ಮ ಭಾಷೆಯು ಶುದ್ಧವಾಗುತ್ತದೆ ಮತ್ತು ನೀವು ಭಾಷೆಯ ಮೇಲೆ ಒಳ್ಳೆಯ ಹಿಡಿತವನ್ನು ಸಾಧಿಸಬಹುದು. ಈ ವಿದ್ಯಾಗಣಪತಿಯು ನಿಮಗೆ ಬುದ್ಧಿ ಸಿದ್ಧಿಗಳನ್ನು ಕರುಣಿಸಲಿ ಅಂತ ಹೇಳಿ ಅಂದಿನ ತರಗತಿಗೆ ಗುರುಗಳು ವಿರಾಮವನ್ನು ನೀಡಿ ಮುಂದೆ ಸಾಕ್ತಾರೆ.
ಸ್ನೇಹಿತರೆ, ಒಟ್ಟಿನಲ್ಲಿ ನರಿ, ದ್ರಾಕ್ಷಿ ಹಾಗೂ ಟೊಮಾಟೊ ತಿಳಿಸುವಂತಹ ಈ ಒಂದು ಗದ್ಯದ ಉದ್ದೇಶ ಮಕ್ಕಳಲ್ಲಿ ಮಾತುಗಾರಿಕೆ ಕೌಶಲ್ಯ ಹೆಚ್ಚಾಗಬೇಕು. ಕತೆ ಹೇಳುವಂತಹ ಕೌಶಲ್ಯ ಇನ್ನೂ ಬೆಳಿಬೇಕು. ಜ್ಞಾನದಿಂದ ಹಾಗೂ ಚುರುಕುತನದಿಂದ ವಿಕಾಸಗೊಂಡಾಗ ಅವರು ಧೈರ್ಯವಂತರಾಗಿ ವೇದಿಕೆಯನ್ನು ಎದುರಿಸುವ ಶಕ್ತಿ ಬರುತ್ತೆ ಹಾಗೂ ಭಾಷೆಯ ಮೇಲೆ ಹಿಡಿತವನ್ನು ಕೂಡ ಸಾಧಿಸಬಹುದು. ಅಂದಾಗ ಮಾತ್ರ ಅವರು ಎಲ್ಲೇ ಹೋದರೂ ಕೂಡ ಬದುಕುವಂತಹ ಧೈರ್ಯ, ಛಲ ಅವರಲ್ಲಿ ಬೆಳೆಯುತ್ತೆ ಅಂತ ಹೇಳ್ತಾ ಮುಂದಿನ ಪಾಠದ ಜೊತೆಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.